ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ 3 ಮಹತ್ವಾಕಾಂಕ್ಷಿ ತಾಲೂಕುಗಳಲ್ಲಿ ಪರಿಣಾಮಕಾರಿ ಯೋಜನಾನುಷ್ಠಾನ, ಕೇಂದ್ರ ನೀತಿ ಆಯೋಗದಿಂದ ಮೆಚ್ಚುಗೆ. ವಿಧಾನಮಂಡಲ ಚಳಿಗಾಲದ ಅಧಿವೇಶನ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ವಿಪಕ್ಷ ಬಿಜೆಪಿ ಸಿದ್ಧತೆ. ಕರಾವಳಿ ಗೋಡಂಬಿ ಉದ್ಯಮದ ಬಲವರ್ಧನೆಗೆ ಹೊಸ ನೀತಿ, ಸರ್ಕಾರದೊಂದಿಗೆ ಚರ್ಚೆ, ವಿಧಾನಸಭಾಧ್ಯಕ್ಷರ ಹೇಳಿಕೆ. 2030ರ ವೇಳೆಗೆ ನಾಯಿ ಕಡಿತದ ಸಾವುಗಳನ್ನು ಶೂನ್ಯಕ್ಕೆ ತರಲು ಆರೋಗ್ಯ ಇಲಾಖೆ ಸಂಕಲ್ಪ. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್, ಶಹಾಬಾದ್ ಹಾಗೂ ಕಾಳಗಿಯನ್ನು ಮಹತ್ವಾಕಾಂಕ್ಷಿ ತಾಲೂಕುಗಳಾಗಿ ಗುರುತಿಸಿದೆ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಈ ತಾಲೂಕುಗಳ ಸುಸ್ಥಿರ ಪ್ರಗತಿಗಾಗಿ ಹೊಸ ಆಡಳಿತ ಮತ್ತು ಅಭಿವೃದ್ಧಿ ಯೋಜನೆ ಜಾರಿಗೊಳಿಸಿದ್ದಕ್ಕಾಗಿ ನೀತಿ ಆಯೋಗದ ಸಿಇಒ ಪ್ರಶಂಸಾ ಪತ್ರ ನೀಡಿ ಅವರನ್ನು ಅಭಿನಂದಿಸಿದ್ದಾರೆ. ರಾಜ್ಯಗಳಿಗೆ ನೀತಿ, ರಾಜ್ಯ ಬೆಂಬಲಿತ ಮಿಷನ್ ಧ್ಯೇಯದಡಿ ಸಮಗ್ರ ಶಿಕ್ಷಾ ಅಭಿಯಾನ ಹಾಗೂ ಮಣ್ಣಿನ ಆರೋಗ್ಯದ ಮರುಸ್ಥಾಪನೆ ಈ 2 ವಲಯಗಳಲ್ಲಿ ಕಲಬುರಗಿ ಜಿಲ್ಲೆಯ 3 ತಾಲೂಕುಗಳಲ್ಲಿ ಅಸಾಧಾರಣ ಅನುಷ್ಠಾನ ಹಾಗೂ ಉತ್ತಮ ಅಭ್ಯಾಸಗಳನ್ನು ಗುರುತಿಸಿ ನೀತಿ ಆಯೋಗ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈ ಕುರಿತು ಒಂದು ವರದಿ. 2024ರ ಆಗಸ್ಟ್ನಲ್ಲಿ ಕೇಂದ್ರ ನೀತಿ ಆಯೋಗ ಪ್ರಕಟಿಸಿದ ಡೆಲ್ಟಾ ರ್ಯಾಂಕ್ ಪಟ್ಟಿಯಲ್ಲಿ ದಕ್ಷಿಣ ಭಾರತ ವಲಯದಡಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿಗೆ 2ನೇ ರ್ಯಾಂಕ್ ದೊರಕಿತ್ತು. ಆಯೋಗ ನಗದು ಪುರಸ್ಕಾರವಾಗಿ ನೀಡಿದ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಅಂಗನವಾಡಿಗಳ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ನಲಿಕೆಯೊಂದಿಗೆ ಕಲಿಕೆ ಖಾತ್ರಿಪಡಿಸಲು ಶಿಶು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಕ್ರಿಯಾ ಯೋಜನೆ ರೂಪಿಸಿದೆ. ಕಲಬುರಗಿ ನಗರದ ಸುಸಜ್ಜಿತ ಮಣ್ಣು ಪರೀಕ್ಷೆ ಪ್ರಯೋಗ ನಿಖರ ವರದಿ ಹಾಗೂ ಮಣ್ಣು ಆರೋಗ್ಯ ಕಾರ್ಡ್ ವಿತರಿಸಿ ಕೃಷಿ ಇಲಾಖೆಯಿಂದ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ನೀತಿ ಆಯೋಗದ ಶ್ಲಾಘನೆಯನ್ನು ತಮ್ಮ ತಂಡಕ್ಕೆ ಸಮರ್ಪಿಸಿದ್ದು, ಈ ಶ್ರೇಯ ಪಡೆಯಲು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಮಗೆ ನೀತಿ ಆಯೋಗ ಸಿಇಒ ವತಿಯಿಂದ ಪ್ರಶಂಸಾ ಪತ್ರ ಬಂದಿರೋದು ವಿಚಾರ 2. ಒಂದು, ನಾವು ಸರ್ವ ಶಿಕ್ಷಾ ಅಭಿಯಾನ ದಟ್ ಇನ್ಕ್ಲೂಡ್ಸ್ ಎಜುಕೇಶನ್ ಆಸ್ ವೆಲ್ ಆಸ್ WCD. ನಾವು ಅಂಗನವಾಡಿಗಳಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು ಹಾಗೂ ಶಾಲೆಗಳಲ್ಲಿ ಮಿಡ್ ಡೇ ಮೀಲ್ಸ್ ಆಗ್ಲಿ, ಶಾಲೆಗಳಲ್ಲಿ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಸ್ ಆಗ್ಲಿ, ಅದು ನಾವು ಇತ್ತೀಚೆಗೆ ಮಾಡ್ತಾ ಇರೋದು ಕೆಲಸಗಳು ಇರಬಹುದು. ಜೊತೆಗೆ ಮುಂಬರುವ ದಿನಗಳಲ್ಲಿ ನಮ್ಗೆ ಏನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಅದು 2 ಸೇರಿ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಅಂಗನವಾಡಿದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು, ಬಿಲ್ಡಿಂಗ್ ಅದ ಲರ್ನಿಂಗ್ ಏಡ್ ಮಾಡಿಸಿ ಟೀಚಿಂಗ್ ಏಡ್ಸ್ ಏನೇನ್ ಕೊಡ್ತಾ ಇದ್ವಿ ಪ್ರತಿ ಒಂದು ಅಂಗನವಾಡಿಗಳಲ್ಲಿ. ಕಾಳಗಿಗೆ 1 ಕೋಟಿ ಅನುದಾನ ಸಹ ಕೊಟ್ಟಿದ್ರು. ಆ ಕ್ರಿಯಾ ಯೋಜನೆಯಲ್ಲಿ ಸಹ ನಾವು ಅಂಗನವಾಡಿಗಳಲ್ಲಿ ಮತ್ತು ಅರ್ಲಿ ಲರ್ನಿಂಗ್ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡಿಸಿರೋದು. ನಮ್ಮ ಸಿಇಒ ZP ಸಹ ಜಾಸ್ತಿ ಮುತುವರ್ಜಿ ವಹಿಸಿ ಬಹಳ ಒಳ್ಳೆ ಒಂದು ಆಕ್ಷನ್ ಪ್ಲಾನ್ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ಇದೆ. ಸ್ಪೆಷಲಿ ಸಾಯಿಲ್ ಹೆಲ್ತ್ ಕಾರ್ಡ್ಸ್, ಸಾಯಿಲ್ ಹೆಲ್ತ್ ನಾವು ಎಕ್ಸಾಮಿನೇಷನ್ ಮಾಡಿ ನಮ್ಮ ಕಲಬುರಗಿ ವಿಭಾಗದಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಬ್ಯೂಟಿಫುಲ್ ಲ್ಯಾಬೋರೇಟರಿ ಇದೆ. ಇಲ್ಲಿ ನಾವು ಪ್ರತಿಯೊಂದು ರೈತರದು ತೋಟದಿಂದ ಸಾಯಿಲ್ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಆ ಮಣ್ಣಿನ ತೇವಾಂಶ ಏನಿದೆ, ಮಣ್ಣಿನ ಏನೇನು NPK ಇಂಡೆಕ್ಸ್ ಯಾವ ರೀತಿ ಅವರು ಗ್ರೋತ್ ಮಾಡಬೇಕು ಆ ಕ್ರಾಪ್ ಇಂದು AOs ಮುಖಾಂತರ ADAs ಮುಖಾಂತರ ಬಹಳಷ್ಟು ರೈತರಿಗೆ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡಿ ಪ್ರತಿಯೊಬ್ಬರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟು ಪ್ರತಿ ವರ್ಷ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಬೆಳಗಾವಿಯ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಬಿಜೆಪಿ ಸಿದ್ಧವಾಗಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವವನ್ನು ವನವಾಸಿ ಸೋಲಿಗ ಬಂಧುಗಳೊಂದಿಗೆ ಆಚರಿಸಿ ಅವರು ಮಾತನಾಡಿದರು. ಬೆಳೆ ಹಾನಿಗೊಳಗಾದ ರೈತರಿಗೆ ಸಕಾಲಿಕ ಪರಿಹಾರ ಒದಗಿಸಿಲ್ಲ, ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಆರ್ ಅಶೋಕ್ ಆರೋಪಿಸಿದರು. ಗೋಡಂಬಿ ಉದ್ಯಮಕ್ಕೆ ಬಲ ತುಂಬಲು ಹೊಸ ನೀತಿ ರೂಪಿಸಲು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸುವುದಾಗಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಕರ್ನಾಟಕ ಗೋಡಂಬಿ ತಯಾರಕರ ಸಂಘದ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ನಡೆದ ಕಾಜು ಶತಮಾನೋತ್ಸವ ಸಮ್ಮೇಳನದ ಸಮಾರೋಪದಲ್ಲಿ ಅವರು ಮಾತನಾಡಿದರು. ಕಂದಾಯ, ಅರಣ್ಯ ಮತ್ತು ಕೃಷಿ ಇಲಾಖೆ ಸಚಿವರೊಂದಿಗೆ ಸಭೆ ನಡೆಸಿ ಕರಾವಳಿಯಲ್ಲಿ ಕ್ಷೀಣಿಸುತ್ತಿರುವ ಗೋಡಂಬಿ ಉದ್ಯಮವನ್ನು ಬಲಪಡಿಸಲು ಮುಂದಿನ ಬಜೆಟ್ನಲ್ಲಿ ಹಣ ಮೀಸಲಿಡುವಂತೆ ಕೋರುವುದಾಗಿ ತಿಳಿಸಿದರು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಗೇರು ಅಭಿವೃದ್ಧಿ ನಿಗಮದ ಮೂಲಕ ರಾಜ್ಯದೆಲ್ಲೆಡೆ ಗೇರು ಗಿಡಗಳನ್ನು ಬೆಳೆಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ 7:05, ಮಧ್ಯಾಹ್ನ 12 ಮತ್ತು 2:30 ಹಾಗೂ ಸಂಜೆ 6:40ಕ್ಕೆ. ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ 7:35, ಮಧ್ಯಾಹ್ನ 1:10 ಹಾಗೂ ಸಂಜೆ 7:35ಕ್ಕೆ ಪ್ರಸಾರ ಮಾಡಲಾಗುತ್ತದೆ. ಈ ಎಲ್ಲಾ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ, ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು. ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2030 ವೇಳೆಗೆ ನಾಯಿ ಕಡಿತದ ಸಾವುಗಳನ್ನು ಶೂನ್ಯಕ್ಕೆ ತರುವ ಮತ್ತು ಸಾವುಗಳಾಗದಂತೆ ತಡೆಯಲು ಔಷಧಿ ಕಂಡುಕೊಳ್ಳುವ ಉದ್ದೇಶ ಹೊಂದಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ವಿಷಕಾರಿ ಹಾವು ಕಡಿತದಿಂದ ಸಂಭವಿಸುವ ಸಾವಿನ ಪ್ರಮಾಣ ಏರುಗತಿಯಲ್ಲಿದ್ದು, ಸಕಾಲಿಕ ಚಿಕಿತ್ಸೆಗೆ ಯೋಜಿಸಲಾಗುತ್ತಿದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲ ಸಮಯದಲ್ಲೂ ಕಡ್ಡಾಯವಾಗಿ ಆಂಟಿ ರೇಬಿಸ್ ಲಸಿಕೆ ಮತ್ತು ಇಮ್ಯುನೋ ಗ್ಲೋಬ್ಯುಲಿನ್ ದಾಸ್ತಾನು ಖಾತ್ರಿಪಡಿಸಲು ಸೂಚಿಸಲಾಗಿದೆ. ರೇಬಿಸ್ ಅನ್ನು ರಾಜ್ಯದಲ್ಲಿ ಅಧಿಸೂಚಿತ ರೋಗವೆಂದು ಘೋಷಿಸಲಾಗಿದೆ. ನಾಯಿ ಅಥವಾ ಇತರ ಯಾವುದೇ ಪ್ರಾಣಿ ಕಡಿತದ ಪ್ರಕರಣಗಳು ವರದಿಯಾದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವುದು ಕಡ್ಡಾಯ ಎಂದು ಸಚಿವ ದಿನೇಶ್ ಹೇಳಿದ್ದಾರೆ. ಬೆಂಗಳೂರಿನ ಎಸ್ ವಿದ್ಯಾಶಂಕರ್ ಸಾಂಸ್ಕೃತಿಕ ಪ್ರತಿಷ್ಠಾನ ಕೊಡಮಾಡುವ 2025ನೇ ಸಾಲಿನ ಪ್ರತಿಷ್ಠಿತ ವಿದ್ಯಾಶಂಕರ ಪುರಸ್ಕಾರಕ್ಕೆ ಹಿರಿಯ ಭಾಷಾ ವಿಜ್ಞಾನಿ ಪ್ರೊಫೆಸರ್ ಸಂಗಮೇಶ್ ಸವದತ್ತಿ ಮಠ್ ಭಾಜನರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಸ್ಮರಣೀಯ ಸೇವೆಗಾಗಿ ಈ ಪುರಸ್ಕಾರವನ್ನು ನೀಡಲಾಗುತ್ತಿದ್ದು, 30,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರ ಒಳಗೊಂಡಿದೆ. ನಾಳೆ ಸಂಜೆ 4:30ಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿ ಡಿವಿ ಪರಮಶಿವಮೂರ್ತಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವಿದ್ವಾಂಸ ಸಂಗಮೇಶ್ ಸವದತ್ತಿ ಮಠ್ ವಚನಗಳ ಕುರಿತಾದ ತಮ್ಮ ಸಂಶೋಧನೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ವರ್ಣನಾತ್ಮಕ ವಚನ ಪದಕೋಶ ಇದೊಂದು ಸಂಕ್ಷಿಪ್ತ ವಿಶ್ವಕೋಶದಂತಿದೆ. ಅರ್ಥ ವಿವರಣೆ ಇದೆ. ವಚನಗಳಲ್ಲಿ ಸುಮಾರು 10,000 ಪದಗಳ ವಿವರಣೆ ಇದೆ. ಎರಡನೇ ಭಾಗದಲ್ಲಿ ವಿಶಿಷ್ಟ ಪದಗಳ ವಿಸ್ತಾರ ವಿವರಣೆ, ಅಂಕಿತಗಳು, ವಚನಗಳಲ್ಲಿ ಬರುವ ಸಾಂದರ್ಭಿಕ ಪೌರಾಣಿಕ ಕಥೆಗಳು, ವ್ಯಕ್ತಿಗಳ ಸನ್ನಿವೇಶ ಇತ್ಯಾದಿ ವಿವರಗಳು, ವಿಶಿಷ್ಟ ಪದ ಸೂಚಿ, ವೃತ್ತಿ ಪದಗಳ ಸೂಚಿ, ಹೀಗೆ ಒಟ್ಟಿನಲ್ಲಿ ವಚನಗಳ ಬಗ್ಗೆ ಅಧ್ಯಯನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಏನು ಬೇಕೋ ಆ ಮಹತ್ವದ ಅಂಶಗಳನ್ನೆಲ್ಲ ಈ ಕೋಶ ಒಳಗೊಂಡಿದೆ. ವಿಷಯ ವಚನ ಬೃಹತ್ ಸಂಪುಟಗಳು 10,000 ಮುದ್ರಿತ ಪುಟಗಳಲ್ಲಿ 65 ವಚನ ವಿಷಯಗಳ 15 ವಿಷಯ ವಚನ ಸಂಪುಟಗಳು ಇವು. ಹಾರ್ಕುಡ್ ಸಂಸ್ಥಾನ ಹಿರೇಮಠ ಇವುಗಳನ್ನು ಪ್ರಕಟಿಸಿದೆ. ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನಗಳು ಇದ್ದವು ಎನ್ನುವುದಕ್ಕೆ ಸಾಕ್ಷಿಯಾಗುವ ದುರ್ದುಂಡೀಶ ಕವಿ 3 ಯಕ್ಷಗಾನ ಕೃತಿಗಳನ್ನು ಸಂಪಾದಿಸಿದ್ದೇನೆ. ಶ್ರೀ ಸತ್ಯಸಾಯಿ ಸಂಸ್ಥೆಯ ಸೇವಾ ಕಾರ್ಯಗಳು ಫಿಜಿ ದೇಶದ ಆರ್ಥಿಕತೆ ಮೇಲೆ ಸಕಾರಾತ್ಮಕ ಬದಲಾವಣೆ ಬೀರಿವೆ ಎಂದು ಫಿಜಿ ಅಧ್ಯಕ್ಷ ರಾತು ನೈಕಮಾ ಲಾಲಬಲವು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ನಡೆಯುತ್ತಿರುವ ಒಂದು ಜಗತ್ತು ಒಂದು ಕುಟುಂಬ ಸಾಂಸ್ಕೃತಿಕ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಚಿತ ವೈದ್ಯಕೀಯ ಸೇವೆಗಳು ಮತ್ತು ಆರೈಕೆ ಜನರ ಆರೋಗ್ಯ ಮಟ್ಟವನ್ನು ಸುಧಾರಿಸಲು ಪೂರಕವಾಗಿವೆ ಎಂದರು. ಸದ್ಗುರು ಶ್ರೀ ಮಧುಸೂದನ ಸಾಯಿ ಸಾನ್ನಿಧ್ಯ ವಹಿಸಿ ಇಂದಿನ ಜಗತ್ತಿನಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಹಬಾಳ್ವೆಯತ್ತ ಜಗತ್ತು ಗಮನಹರಿಸುವ ಅಗತ್ಯವಿದೆ. 100 ದೇಶಗಳನ್ನು ಒಗ್ಗೂಡಿಸಿ ಒಂದಾಗಿ ಸಾಗಲು ಪ್ರಯತ್ನಿಸುತ್ತಿದ್ದೇವೆ ಎಂದರು. ದೇಶದ 562 ಸಂಸ್ಥಾನಗಳನ್ನು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳಿಸಿದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಇಂದು ಬೆಳಗ್ಗೆ 8 ಗಂಟೆಗೆ ಏಕತಾ ಪಾದಯಾತ್ರೆ ಜರುಗಲಿದೆ. ಸಂಸದ ಕೆ. ಸುಧಾಕರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದಿಂದ ಏಕತಾ ನಡಿಗೆ ಆರಂಭಗೊಂಡು ಎಸ್ಜೆಸಿಐಟಿ ಮಹಾವಿದ್ಯಾಲಯದವರೆಗೆ ಸಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ 3 ಮಹತ್ವಾಕಾಂಕ್ಷಿ ತಾಲೂಕುಗಳಲ್ಲಿ ಪರಿಣಾಮಕಾರಿ ಯೋಜನಾನುಷ್ಠಾನ, ಕೇಂದ್ರ ನೀತಿ ಆಯೋಗದಿಂದ ಮೆಚ್ಚುಗೆ. ವಿಧಾನಮಂಡಲ ಚಳಿಗಾಲದ ಅಧಿವೇಶನ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ವಿಪಕ್ಷ ಬಿಜೆಪಿ ಸಿದ್ಧತೆ.
ಕರಾವಳಿ ಗೋಡಂಬಿ ಉದ್ಯಮದ ಬಲವರ್ಧನೆಗೆ ಹೊಸ ನೀತಿ, ಸರ್ಕಾರದೊಂದಿಗೆ ಚರ್ಚೆ, ವಿಧಾನಸಭಾಧ್ಯಕ್ಷರ ಹೇಳಿಕೆ. 2030 ವೇಳೆಗೆ ನಾಯಿ ಕಡಿತದ ಸಾವುಗಳನ್ನು ಶೂನ್ಯಕ್ಕೆ ತರಲು ಆರೋಗ್ಯ ಇಲಾಖೆ ಸಂಕಲ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35